ಊರಾಗೆ ಎಲ್ಲ ಆಂಟಿಗಳು ಮುದುಕಿಗಳು ಕಿತ್ತೋದವರು ಎಲ್ಲರೂ ನನ್ನ ಹಾಡ್ಕೊಂಡು ನಕ್ಕಿರೋದನ್ನೇ. ಗಂಡನ ಬಿಟ್ಬಿಟ್ಟು ಬಂದವಳೆ, ಗಂಡನ ಬಿಟ್ಟು ಬಂದವಳೆ, ಹಾಗೆ ಹಿಂಗೆ ಸರಿ ಇಲ್ಲ ಪೋಟ್ರೆಂಟಿ ಅಂತ ಹೇಳ್ಬಿಟ್ಟು ಎಲ್ಲರೂ ನನ್ನ ಹಾಡ್ಕೊಂಡು ನಕ್ಕಿರೋರೆ ಅಲ್ವಾ. ನನ್ನ ಗಂಡ ಇನ್ನೂ ಇಲ್ಲೊಂದು ವಾರ ಇರ್ತಾನೆ. ಎಲ್ರಿಗೂ ಹೆಂಗೆ ಉರಿಸ್ಬೇಕು ಹೊಟ್ಟೆನ ಅಂತ ಹೇಳಿದ್ರೆ ಹಂಗೆ ಬಗ 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 ಅಂತ ಇರಬೇಕು, ಹಂಗೆ ಉರಿಸ್ಬೇಕು ಹೊಟ್ಟೆನ. ನಾನಂತೂ ಸುಮ್ಕೆ ಬಿಡೋಕ್ಕಿಲ್ಲ. ಯಾಕೆ ಸುಮ್ಕೆ ಬಿಡ್ಲಿ? ಹಾಂ, ಬೀದಿಗೆ ಬಿದ್ದಾಗ ಜನ ಹೆಂಗೆ ಮಾತಾಡೋರೆ. ನಿಮ್ಮ ಮ್ಯಾಲೆ ದುರಂಕಾರ ಏನು ತೋರಿಸಲ್ಲ, ಆದರೆ ಈ ಜನಗಳಿಗೆಲ್ಲ ಉತ್ತರ ಕೊಡೋ ಗಂಟ ನಾನು ಬಿಡೋಕ್ಕಿಲ್ಲ. ನನ್ನ ಗಂಡ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಓಡಾಡೋರಿಗೆಲ್ಲನೂ ಸರಿಯಾಗಿ ಉತ್ತರ ಕೊಡ್ತೀನಿ, ನೋಡ್ತಾ ಇರು. ಆದರೆ ನನ್ನ ಗಂಡ ಬರಬೇಕಲ್ವಾ ನನ್ನ ಜೊತೆ. ಯಾವಾಗ ಮನೆ ಕುತ್ಕೊಂಡು ಕುಟ್ಟ 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 ಅಂತ ಓದುತ್ತಿತ್ತಾನೆ, ಅಲ್ಲೇ ಆ ಪುಟ್ಟ ಆಪ್ನ ಥೂ ಹೆಂಗನ ಮಾಡಿ ಕರ್ಕೊಂಡು ಹೋಗ್ಬೇಕು. ರೀ ರೀ ಹಲೋ, ಇಲ್ಲಿದ್ದೀನಿ. ಅಬ್ಬಾ, ಏನು ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದೆಯಾ? ನೀನು ಮರ್ಯಾದೆ ಕೊಟ್ಟರೆ ನನಗೆ ಭಯ ಆಗ್ತೈತೆ, ಎಲ್ಲೆಲ್ಲ ಎಡ್ವರ್ಟ್ ಮಾಡಿ ಬಿಸಾಕ್ತೀಯಾ ಅಂತ ಹೇಳ್ಬಿಟ್ಟು. ಇಷ್ಟೊಂದು ಮರ್ಯಾದೆ ಏನು ಕೊಡಬೇಡ, ತುಂಬ ಓವರ್ ಆ್ಯಕ್ಟಿಂಗು ಅಂತ ಅನ್ಸಲ್ವಾ? ಸ್ವಲ್ಪ ನಾರ್ಮಲಾಗಿ ಮೊದಲು ಹೆಂಗಿದ್ದೋ ಹಾಗೆ ಇದ್ರೂ ಏನು ಬೇಜಾರಿಲ್ಲ. ಅವಾಗ ಏನೋ ಮಣ್ತಿನ ಕೆಲಸ ಮಾಡಿಬಿಟ್ಟೆ. ಅವಾಗ ನಿಮ್ಮ ಬೆಲೆ ವ್ಯಾಲ್ಯೂ ನನಗಂತೂ ದೇವ್ರಣೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಿಮ್ಮ ಬೆಲೆ ಎಲ್ಲನೂ ಗೊತ್ತಾಗಿದ್ದು ನನಗೆ ಅಂತ ಹೇಳಿದ್ರೆ, ಯಪ್ಪ ದೇವ್ರೆ, ಎಂಥ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ನಾನು ಅಂದರೆ ಬಾಯಾಗಿ ಹೇಳೋಕ್ಕಾಗಿಲ್ಲ. ಅಂಥ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ನಾನಂತೂ. ಈಗ ಅರ್ಥ ಆಗ್ಬಿಟ್ಟೈತಲ್ಲ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಗೆ ಎಲ್ಲನೂ ಬೇಜಾರು ಮಾಡೋದು, ತೊಂದರೆ ಕೊಡೋದು, ಅದು ಇದು ಎಲ್ಲನೂ ನಾನು ಮಾಡೋದೇ ಇಲ್ಲ ರೀ. ನಂದು ನಿಜವಾಗೂ ತೆಪ್ಪಾಗೋಗ್ಬಿಡ್ತು. ಪರವಾಗಿಲ್ಲ ಬಿಡು, ಈಗಾದರೂ ಅರ್ಥ ಮಾಡ್ಕೊಂಡಿದೆಯಲ್ಲ, ಅಷ್ಟೇ ಸಾಕು. ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಬೇರೆದೇನೂ ಇಲ್ಲ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ ಅಂತಾರಲ್ಲ, ಅಷ್ಟೇ. ನಿನ್ನ ಪಶ್ಚಾತ್ತಾಪ ಆಗ್ತಾ ಇತ್ತಾನೆ, ಅಷ್ಟೇ ಸಾಕು ಬಿಡು. ನಿಂಗೆ ಪಶ್ಚಾತ್ತಾಪನೇ ಒಂದು ದೊಡ್ಡ ಶಿಕ್ಷೆ. ಅದು ಏನು ಅಂದರೆ, ಸುಮ್ಮನೆ ಹಿಂಗೆ ಹೊರಗಡೆ ಓಡಾಡ್ಕೊಂಡ್ಬಿಟ್ಟು ಬಂದರೆ ಚೆನ್ನಾಗಿರ್ತಾ ಇತ್ತು. ನಿಮ್ಮ ಜೊತೆ ಓಡಾಡೋಣ ಅಂತ ಆಸೆ ಆಯಿತು. ಏನು ಮಗಳೇ, ಯಾಕೋ ಬೇಜಾರಾಗ್ತಾ ಇತ್ತು ಅಮ್ಮ, ಅದಕ್ಕೆ ಇವ್ರ ಜೊತೆ ಹೊರಗಡೆ ಹಂಗೆ ಓಡಾಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಅದಕ್ಕೇನಂತೆ, ಹೋಗ್ರಿ ಖುಷಿಯಾಗಿ ಹೋಗಿ ಓಡಾಡ್ಕೊಂಬಿಟ್ಟು ಆರಾಮಾಗಿ ಬರೋಗಿ. ನಿಮಗೂ ಪಾಪ ಏನಾರ ಮಾನಸ್ ಬೀಚ್ ಮಾತಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ. ನಾವೆಲ್ಲ ಇದ್ದೀವಿ, ಮಾತಾಡೋಕ್ಕಾಗಕ್ಕಿಲ್ಲ. ಹೋಗಿ ಪರವಾಗಿಲ್ಲ, ಹೋಗಿ ಮಾತಾಡ್ಕೊಂಬಿಟ್ಟು ಬಾ ಹೋಗಿ. ರೀ ಬರ್ರಿ ಹೋಗೋಣ. ಹಾಂ, ಸರಿ ಸರಿ ಹೋಗೋಣ. ಕಾರಲ್ಲಿ ಹೋಗೋಣ. ಕಾರಲ್ಲಿ ಲಾಂಗ್ ಆದರೆ ಕಾರಲ್ಲಿ ಹೋಗೋಣ, ಇಲ್ಲಿ ಆದರೆ ನಡ್ಕೊಂಡೇ ಹೋಗ್ಬೋದಲ್ವಾ? ನಡ್ಕೊಂಡೇ ಹೋಗೋಣ ಬಿಡಿ, ಏನು ಬೇಜಾರಿಲ್ಲ. ಸರಿ ಆಯಿತು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಇರು. ಮಗಳೇ, ಇನ್ನು ಮುಂದೆ ನನ್ನ ಕಂತ್ರಿ ಕೆಲಸ ಎಲ್ಲ ಬಿಟ್ಬಿಟ್ಟು ಮೊರ್ವಾದೆಗೆ ಗಂಡನೇ ದೈವ ಪತಿ ದೈವ ಅನ್ಕೊಂಡು ಹೆಂಗೋನೋ ಜೀವನ ಮಾಡೋದು ಕಲ್ತ್ಕ. ಏನಾದರೂ ಇವನ್ ಕೈ ಬಿಟ್ಬಿಟ್ಟ ನಿನಗೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ದೇವ್ರಾಣೆ ಈಗ ಕೇಳ್ತೀನಿ, ನೀನಂತೂ ಭಿಕ್ಷೆ ಬಿಡಬೇಕಾಯ್ತದೆ ರೋಡಾಗೂ. ಈಗ ಜನ ಎಲ್ಲ ಹೆಂಗೆ ಮಾತಾಡ್ತಾವ್ರೆ ಅಂತ ನಿಂಗೆ ಗೊತ್ತು ತಾನೆ. ಅದಕ್ಕೆ ನಿನ್ನ ಗಂಡನ ಹೊಸಿನ ಈಸ್ ಮಾಡ್ಕೊಂಡು ಅವನ ಹತ್ರ ತಗ್ಗಿ ಬೊಗ್ಗಿ ನಡ್ಕೊಂಡು ಹೋಗು, ಸರಿನಾ? ಸರಿ ಹೇಳಮ್ಮ, ಇನ್ಮ್ಯಾಲೆ ನಾನು ಏನು ಇವ್ರ ಹತ್ರ ದುರಂಕಾರ ಮಾಡೋಕ್ಕೆ ಹೋಗೋಕ್ಕಿಲ್ಲ. ಇನ್ಮ್ಯಾಲೆ ನನಗೂ ಅರ್ಥ ಆಗೈತೆ ಜೀವನ ಏನು ಅಂತ ಹೇಳ್ಬಿಟ್ಟು. ವರ್ಷ ಬೇಕು ಅರ್ಥ ಆಗಕ್ಕೆ ನನಗೆ. ಅವ್ರನ್ನ ಕರ್ಕೊಂಡು ಹೊಲ್ತಕನ ಕರ್ಕೊಂಡು ಓಡಾಡ್ಕೊಂಬಿಟ್ಟು ಬರೋಣ ಅಂತ. ಸರಿ ಹುಷಾರು, ಸರಿನಾ? ನಡ್ಕೊಂಡೆ ಹೋಗ್ಬಿಟ್ಟು ಬರ್ರಿ. ಕಾರಾಗಿನ್ನೇನು ಸುಮ್ಕೆ ನೀವು ಹೊಲದ ಕಡೆ ಎಲ್ಲನೂ. ಹಾಂ ಕಾರಾಗಿನ್ನೇನು ಏನು ಹೋಗಲ್ಲ, ನಡ್ಕೊಂಡೆ ಹೋಗ್ಬಿಟ್ಟು ಬರ್ತೀವಿ ಹೇಳಮ್ಮ. ಸರಿ ಹುಷಾರು. ಸರಿ ಹೇಳಮ್ಮ. ಹಾಂ ಸರಿ, ನಡಿ ಹೋಗೋಣ. ಅಯ್ಯೋ, ನನ್ನ ಅಳಿಯ ಮಗಳು ಹೋಯ್ತಾ ಇದ್ರೆ ಅಬ್ಬಬ್ಬಬ್ಬಬ್ಬ ಹೆಂಗೆ ಅನ್ನಿಸ್ತೈತೆ ಅಂದರೆ ಶಿವ ಪಾರ್ವತಿ ಹೋದಂಗೆ ಅನ್ನಿಸ್ತೈತೆ. ಇಬ್ಬರು ಈಡು ಜೋಡು ಎಲ್ಲ ಎಂಥ ಸಂದಕೈತೆ. ಯಪ್ಪ, ಹಿಂಗೆ ನೀ ಸುಖವಾಗಿ 100 ವರ್ಷ ಬಾಳ್ಬಿಟ್ರೆ ಅದಕ್ಕಿಂತ ನಂಗೆ ಇನ್ನೇನೂ ಬೇಕಿಲ್ಲ. ದೇವರೇ ತಿಮ್ಮಪ್ಪ, ನೀನೇ ಕಾಪಾಡಬೇಕಪ್ಪ. ಇವತ್ತೇನಾರ ಸಿಹಿ ಮಾಡಬೇಕಲ್ಲ ನಾನು ಅಳಿಯೋಂಗೆ. ಇಲ್ಲಿರೋ ಗಂಟ ಎಲ್ಲ ನನ್ನ ಕೈ ಅಡುಗೆ ಎಲ್ಲ ಮಾಡಿ 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 ಬಡಿಸ್ಬಿಡ್ತೀನಿ ನಾನಂತೂ. ಸಿಹಿ ಒಬ್ಬಟ್ಟು ಏನಾರ ಮಾಡಬೇಕು. ಇಲ್ಲ ಇನ್ನೇನು ಮಾಡಲಿ, ಪಾಯಸ ಏನು ಬೇಡ, ಒಬ್ಬಟ್ಟಿಗೆ ಇಕ್ಕೊಬಿಡ್ತೀನಿ. ಹಳ್ಳಿ ತುಂಬಾನೇ ಚೆನ್ನಾಗೈತೆ, ನನಗಂತೂ ಹಳ್ಳಿ ಅಂದರೆ ತುಂಬಾನೇ ಇಷ್ಟ. ಹಾಂ ತುಂಬಾನೇ ಚೆನ್ನಾಗಿದೆ. ಯಾಕಜ್ಜಿ ಸುಮ್ಮನೆ ನಿಂತಿದ್ಯಾ? ಒಬ್ಳೆ ಊರಿಂದ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಯಾವಾಗೂ ಕೇಳ್ತಾ ಇದ್ದೆ, ಒಬ್ಳೆ ಬಂದ ನಿನ್ನ ಗಂಡ ಬರಲಿಲ್ವೇ? ನಿನ್ನ ಗಂಡ ಎಲ್ಲೋದ? ಅಯ್ಯೋ, ಯಾವ ದಿನನೂ ನಿನ್ನ ಗಂಡು ನೋಡಲೇ ಇಲ್ಲ ನಾನು. ಅಯ್ಯೋ, ಗಂಡೇನು ಬರೋದಿಲ್ವೇನು? ನೀನು ಹಬ್ಬಕ್ಕೂ ಬರಲ್ಲ, ಹರಿದಿನಕ್ಕೂ ಬರಲ್ಲ ಅಂತ ಎಲ್ಲ ಕೇಳ್ತಾ ಇದ್ದಲ್ಲ. ಕಣ್ಣಿಗೆ ನೋಡ್ಕೊಬಿಡು, ಇವರೇ ನಿನಯ ನಮ್ಮ ಯಜಮಾನ್ರು, ನನ್ನ ಗಂಡ. ಅಯ್ಯೋ, ನಾನೆಲ್ಲ ಹಂಗಂತಿದ್ದೆ, ಸುಮ್ಕೆ ಹಂಗೆ ಹೇಳ್ತಿದ್ದೆ ಅಷ್ಟೇ, ನೀಯ ಕಾಣ್ತಿರ್ಲಿಲ್ವಲ್ಲ ಅದಕ್ಕೆ. ಈಗ ನಮ್ಮ ಯಜಮಾನ್ರು ಕಣ್ಮುಂದೆನೇ ಬಂದವರಲ್ವಾ, ಇವಾಗ ಕೇಳಕ್ಕಿಲ್ವಾ ನೀವು? ಸಂದಕ್ಕಿದ್ದೀರಾ ಏನು ಎತ್ತ ಅಂತ ಹೇಳ್ಬಿಟ್ಟು. ಏನಪ್ಪ, ಚೆನ್ನಾಗಿದ್ಯೇನಪ್ಪ? ಹಾಂ ಚೆನ್ನಾಗಿದ್ದೀನಿ ರೀ. ನಮ್ಮೂರಾಗ ನೀವು ಬರೆದಿದ್ದಾಗ ಅಯ್ಯೋ ಜನಗಳು ಬಾಯಾಗಂತೂ ಕೇಳಬೇಕಿತ್ತು. ಆ ಕಡೆ ಹೋಗಕ್ಕಿಲ್ಲ, ಈ ಕಡೆ ಬರೋಕ್ಕಿಲ್ಲ.
ಅಯ್ಯೋ ಗಂಡಿಲ್ವೇ ಬರ್ಲಿಲ್ವೇ ಹೋಗ್ಲಿಲ್ವೇ ಅಂತ ಕೇಳ್ತಾರೆ. ಅದೇ ಗಂಡ ಬಂದ್ಬಿಟ್ಟು ಎದುರುಗಡೆ ನಿಂತ್ಕೊಂಡಾಗ ಒಬ್ಳನ್ನು ಕೇಳಕ್ಕಿಲ್ಲ, ಸುಮ್ಕೆ ಬೆದ್ರುಗೊಂಬಿಗಳು ನಿಂತ್ಕೊಂಡಾಗ ನಿಂತ್ಕೋತಾರೆ. ಇವ್ರಿಗೆ ನೆಟ್ಟಿಗಿರೋದನ್ನ ಏನು ಮಾತಾಡಕ್ಕಂತೂ ಬಾಯೇ ಬರಕ್ಕಿಲ್ಲ. ಇವಕ್ಕೆ ಎಲ್ಲ ಸೊಟ್ಟಿಗಿರ್ತಾವಲ್ಲ ಅಂತವ್ನು ಮಾತಾಡಕ್ ಹೇಳು, ಈಟುದ್ದ ಮಾತಾಡ್ತವೆ. ರಚ್ಚು ಸಾಕೆ ಮರ್ಯಾದೆಯ ಕಳಿತೀಯ, ನಡಿ ನಡಿ ಹೋಗೋಣ. ಬರ್ರಿ ಹೋಗೋಣ. ಯವ್ವ ಇದೇನಿದು, ರೊಚ್ಚು ಗಂಡ ವಾಪಸ್ ಬಂದ್ಬಿಟ್ಟವ್ರಲ್ಲ. ಓಹೋ, ಅದಕ್ಕೇನೇನೋ ಇವಳಿಗೆ ಕೈಕಾಲಂತೂ ಎಲ್ಲೂ ನಿಲ್ಲದೇ ಇಲ್ಲ ಬಿಡು ಇವಳಿಗಂತೂ. ನಾನು ಹೆಂಗೋ ಇಬ್ರು ಸಂದಾಕಿದ್ರೆ ಅಷ್ಟೇ ಸಾಕು. ಎಲ್ಲ ಮತ್ತು ಗಂಡನ ಬಿಟ್ಬಿಟ್ಟವಳೆ ಅಂತ ಹೇಳ್ತಾ ಇದ್ರು. ಇದು ಹೆಂಗೆ ಅವಾಗ ಜೊತೆಗೇನೆ ಓಡಾಡ್ತಾವ್ರಲ್ಲ, ಏನೋ ಮತ್ತು ಒಂದ್ಗಿಂತ ಆದರೂ ಏನೋ. ಹೋಗ್ಲಿ ಬಿಡು, ನಮಗೆ ಆ ಕಂಡರ ಮನೆ ಸುದ್ದಿ ಈಗ ಅನ್ನಿಸ್ಕಣ್ಣಲ್ಲ ಸರಿಯಾಗಿ, ಹಂಗೆ ಅನ್ನಿಸ್ಕೋಬೇಕಾಯ್ತದೆ. ಒಂದು ನಿಮಿಷ ಇರೋ. ಏನಜೆ ಏನೋ ನೋಡ್ತಾ ಇದೀಯಾ? ಅಯ್ಯೋ ಏನು ಇಲ್ಲ ಕಣಮ್ಮ, ಹಸ್ವಿಂದು ನೋಡ್ತಾ ಇದ್ದೆ ಸುಮ್ಕೇನಿಯ ಎಲ್ಲ ಹೆಂಗ್ ಒಬ್ಬೆದ್ದೋಳ್ಸೈತಿ ಅಂತ ಹೇಳ್ಬಿಟ್ಟು. ಹೌದೇ, ನಾನು ನನ್ನ ಗಂಡ ಹಿಂಗೇನಿಯ ಸುಮ್ಮನೆ ನಡ್ಕೊಂಡು ಹೋಯ್ತಾ ಇದ್ವಿ. ಹೊಲದ ಕಡೆ ಹೋಗ್ಬಿಟ್ಟು ಎಳ್ನೀರೇನಾರ ಕುಡ್ಕೊಂಬಿಟ್ಟು ಬರಣಿ ಅಂತ ಹೋಯ್ತಾ ಇದ್ವಿ. ವಾ ಈ ದಿನಕ್ಕೆ ಇವತ್ತು ದೊರ್ಸ್ನ ಹೋಗ್ಬಿಟ್ಟೈತಪ್ಪೋ. ಏನಪ್ಪ ಸಂದಕಿದೇನಪ್ಪ? ಹಾ ಚೆನ್ನಾಗಿದ್ದೀನಿ. ಅಯ್ಯೋ ಯಾವಾಗ್ಲೂ ಬರಕ್ಕೆ ಇವ್ರೇನ್ ಫ್ರೀ ಆಗಿರ್ಬೇಕಲ್ಲಜ್ಜಿ, ಯಾವಾಗೂ ಬಿಸಿನೆಸ್ಸು ಫ್ಯಾಕ್ಟ್ರಿ ಎಲ್ಲ ನೋಡ್ಕೋಬಾರ್ದೆ. ಅದಕ್ಕೆ ಅವ್ರು ಶಾನೆ ಗೊತ್ತಿರ್ಲಿಲ್ಲ. ಅಷ್ಟಕ್ಕೆ ನೀ ಜನ ಯಪ್ಪ ಯಾ ಪಾಟಿ ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ ನಾನೇನೋ ಗಂಡುನೇ ಬಿಟ್ಬಿಟ್ಟು ಬಂದಿದ್ದೀನಿ ಅನ್ನಂಗೆ ಮಾತಾಡಿದ್ರು. ಆದ್ರೂ ನಾನೇನು ಬೇಜಾರು ಮಾಡ್ಕೊಳ್ಳಲಿಲ್ಲ. ಓ ಏನ್ ರಚ್ಚು ನಿನ್ ಗಂಡನ? ನನ್ನ ಗಂಡನೇನೆ. ಅಯ್ಯೋ ನೀವ್ ಯಾರು ನೋಡಿರ್ಲಿಲ್ವಲ್ಲ? ಹ್ಞೂ ಕಣಮ್ಮ, ಎಲ್ಲಿ ಮದುವೆ ಆದಾಗಿಂದ ಕರ್ಕೊಂಡು ಬಂದಿರಲಿಲ್ಲ, ಏನು ನೋಡೇ ಇರಲಿಲ್ಲ. ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ಹೇಳು? ಅದಕ್ಕೆ ಇವಾಗ ಕರ್ಕೊಂಬಿಟ್ಟು ಬಂದಿದ್ದೀನಲ್ಲ ನೋಡಿ ಅಂತ ಹೇಳ್ಬಿಟ್ಟು. ನೋಡಿ ನಿಮ್ಮ ಗಂಡ ಅಂತನೂ ಬೋ ಸಂದಕವ್ರೆ ನೋಡಕ್ಕೂ ಪ್ಯಾಟೆ ಮಂದಿ ಅಲ್ವಾ, ಹಳ್ಳಿ ಎಲ್ಲ ಹೊಸಿ ಅಡ್ಜಸ್ಟ್ ಆಯ್ತಿರ್ಲಿಲ್ವೇನೋ, ಅದಕ್ಕೆ ಗೊತ್ತಿರ್ಲಿಲ್ವೇನೋ ಅಲ್ವಾ? ಹಂಗೇನಿಲ್ಲ, ಇವ್ರಿಗೆ ಕ್ಯಾಮೆ ಶಾನೆ ಅಲ್ಲ ಎಲ್ಲನೂ ಕಂಪ್ನಿ ಫ್ಯಾಕ್ಟ್ರಿ ಏನು ಹೊಸಿನೇ ಕೋಟಿ ಬಿಸಿನೆಸ್ ಅಲ್ವಾ ಹೊಸಿ. ಹಂಗೇನೇ ಶಾನೇ ರಿಸ್ಕು ಕಣಕ್ಕ. ಅಯ್ಯೋ ನೋಡಬೇಕು. ನಂತಾಗೆ ಮಾತಾಡೋಕ್ಕೆ ನೀನು ಟೈಮ್ ಇರಕ್ಕಿಲ್ಲ, 5 ನಿಮಿಷನೂ ಮಾತಾಡಕ್ಕಿಲ್ಲ. ದುಡಿಯ ಗಂಡಸ್ರು ಹಂಗೇನಿಯ 7 ರಚ್ಚು ದುಡಿಯೋ ಟೈಮಾಗೆ ದುಡ್ದು ಬಿಡ್ಬೇಕು. ನಮ್ಮ ಗಂಡುಗಳಂಗೇನು 3 ಬಿಟ್ಬಿಟ್ಟು ಒಳ್ಳೆ ಕಟ್ಟೆತ ಕುಂತ್ಕೊಂತವಲ್ಲ, ಹಂಗೆ ಕುಂತ್ಕೋಬೇಕೇನು? ಹಂಗೆ ಕುಂತ್ಕೊಂಡ್ರು ತಾನೆ ಏನು ಪ್ರಯೋಜನ ಬರ್ತದೆ? 10 ರೂಪಾಯಿ ಕಾಸಿರಕ್ಕಿಲ್ಲ. ಹಿಂಗೆ ದುಡಿಯೋರೆ ನೀನು ಎಷ್ಟೋ ಮೇಲು ಸುಮ್ಕಿರು. ದುಡ್ಕೊಂಡತಾಗೆ ಹೆಂಗೋನ್ವೆ ಸಂದಕ್ಕಿರ್ರಿ. ಹೆಂಗೋ ಕಟ್ಟಪ್ಪ, ಹೆಂಗೋ ಇಬ್ರು ಸಂದಕ್ಕಿರ್ರಿ, ಅಷ್ಟೇ ಬೇಕಿರೋದು. ನಿನ್ ಗಂಡ ಮಾತಾಡೋದೇ ಇಲ್ಲ, ಬೋರಿ ನೀನೇ ಮಾತಾಡ್ತಿದ್ಯಲ್ಲ. ನಿನ್ ಗಂಡಂಗ್ ಬಾಯ ಬಿಡಕ್ಕಿಲ್ಲ ಅನ್ನಿಸ್ತದೆ. ಹಂಗೆ ಇಲ್ಲ, ಅವ್ರು ಶಾನೆ ಇಂಗ್ಲೀಷಾಗ ಮಾತಾಡೋದಲ್ವಾ, ಇಂಗ್ಲೀಷ್ ಮಾತಾಡಿ ಅಭ್ಯಾಸ ಆಗ್ಬಿಟ್ಟೈತೆ. ನಮ್ಮಂಗೆ ಪಟ ಅಂತ ಕನ್ನಡ ಮಾತಾಡೋಕ್ಕೆಲ್ಲ ಬರಲ್ಲ ಅವ್ರಿಗೆ. ನಿಮ್ಗೆಲ್ಲ ಇಂಗ್ಲೀಷ್ ಅರ್ಥ ಆಗಕ್ಕಿಲ್ವಲ್ಲ, ಅದಕ್ಕೆ ಅವ್ರು ಓದಿ ಸೈಲೆಂಟಾಗಿ ನಿಂತ್ಕೊಂಡವ್ರೆ. ಇವಳಂತೂ ಬದಲಾದ್ರೂ ಇವಳು ಕಿತ್ತೋಗಿರೋ ಬುದ್ಧಿ ಮಾತ್ರ ಬದಲಾಗಲ್ಲ ಅಂತ ಮಾತ್ರ ಅರ್ಥ ಆಯ್ತು. ಏನು ಬಿಲ್ಡಪ್ ಕೊಡ್ತಾಳೆ, ಏನು ಕತೆ, ಇದೆಲ್ಲ ಬೇಕಾ? ರಚ್ಚು ಹೇಳಿ ರಚ್ಚು, ನಿನಗೆ ಸ್ವಲ್ಪ ಓವರ್ ಅಂತ ಅನ್ನಿಸ್ಲಿಲ್ವಾ? ಇದೆಲ್ಲ ಓವರ್ ಆಕ್ಟಿಂಗ್ ಬೇಕಾ? ಸುಮ್ಮನೆ ಬಾ ಹೋಗೋಣ. ಎಲ್ಲರ ಮುಂದೆ ಕರೆದು ಯಾಕೆ ಈ ಥರ ಬಿಲ್ಡಪ್ ತಗೊಳ್ತಾ ಇದೆಯಲ್ಲ? ನಿನಗೆ ಗೊತ್ತಲ್ವ ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ. ರೀ ನಿಮಗೆ ವಿಷಯ ಗೊತ್ತಿಲ್ಲ, ನಾನು ನೀನು ದೂರ ಆದಾಗ ಈ ಅಮ್ಮರೆಲ್ಲನೂ ಹೆಂಗೆ ಆಡ್ಕೊಂಡಿದ್ರು ಗೊತ್ತೇನು ನನ್ನ? ಅಯ್ಯೋ ಗಂಡನ ಬಿಟ್ಬಿಟ್ಟು ಬಂದವಳಂತೆ, ಅಂಥೋಳು ಇಂಥೋಳು ಅಂತ ಹೇಳ್ಬಿಟ್ಟು 100 ಥರ ಆಡ್ಕೊಬಿಟ್ಟಿದ್ರು ನನ್ನಂತೂ. ಅದಕ್ಕೆ ನನಗೆ ಬೇಕಂತ ಯಾವ ಹೊಟ್ಟೆ ಉರಿಸ್ತಿರೋದು ಅವ್ರಿಗೆ ಗೊತ್ತಾಗಲಿ ನಾನು ನೀನು ಸಂದಕ್ಕಿದ್ದೀವಿ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಬರೀ ಕೊಂಡಿರೋಗೆ ಕೈ ತೊಳೆದೆ ನಾನಂತೂ. ಇವಾಗಾದ್ರೂ ಅವ್ರಿಗೆ ಅರ್ಥ ಆಗಲಿ, ಗಂಡ ಹೆಂಡತಿ ಇಬ್ಬರು ಸಂದಕವ್ರೆ ಅಂತ ಹೇಳ್ಬಿಟ್ಟು. ನೀವು ಸುಮ್ಕಿರ್ರಿ, ಇದೊಂದು ವಿಚಾರಕ್ಕೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೀವು ಹೇಳಿದ ಮತ್ತೆ ನಾನು ಯಾಕೆ ಹೇಳ್ತೀನಿ, ಆದರೆ ನಮ್ಮ ಒಳ್ಳಿನಾಗಿರೋ ಗಂಟ ನನ್ನ ಪಾಡು ನಾನು ಇರಾಕ್ಬಿಡಿ. ನನಗೆ ಗೊತ್ತು ಇವ್ರಿಗೆಲ್ಲ ಒಂದು ಸರಿಯಾದ ಉತ್ತರ ಕೊಟ್ಬಿಟ್ಟು ಆಮೇಕಿಂದ ನಾನು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಸದ್ಯಕ್ಕೆ ಈ ಬಿಲ್ಡಪ್ ಎಲ್ಲ ಸಾಕು, ಮುಂದಕ್ಕೆ ಹೋದ್ರೆ ಚೆನ್ನಾಗಿರ್ತೈತೆ. ಬನ್ನಿ ಹೋಗೋಣ. ಸರಿ ಕಣಕ್ಕ, ನಮ್ಮ ಮನೆಯವರು ಅದೇ ಹೊಲ್ತ ಕರ್ಕೊಂಡೋಗು ಅಂತ ಹೇಳ್ತಾವ್ರೆ. ಅವರು ಈ ಥರ ಹಳ್ಳಿ ಎಲ್ಲ ನೋಡಿಲ್ವಲ್ಲ, ಹಳ್ಳಿ ಎಲ್ಲ ನೋಡೋ ಆಸೆನಂತೆ, ಅದಕ್ಕೆ ಹೊಲ್ತ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ. ಕರ್ಕೊಂಡೋಗವ. ಆಯ್ತು ನೋಡಿದೆ ಗಂಡನ ಬಿಟ್ಟು ಬಂದವಳೆ ಅಂತ ಹೇಳ್ಬಿಟ್ಟು ಊರೆಲ್ಲನೂ ಮಾತಾಡ್ತಾ ಇದ್ರು. ಅಂತೂ ಇಂತೂ ಗಂಡನ ಜೊತೆ ಹೆಂಗೋ ಸಂದಕ್ಕೆ ಆಗವಳೆ ಅಲ್ವೇ? ಊರ್ ಬಾಯಿಗೇನು ಬೀಗ ಹಾಕಾಯ್ತದೇನಕ್ಕ, ತಲಾಕೊಂದೊಂದು ಮಾತಾಡ್ತಾರೆ. ಹೆಂಗೋ ಇವಾಗ ಸಂದಕ್ಕವ್ರಲ್ಲ, ಅಷ್ಟೇ ಸಾಕು ಬಾ. ಅಷ್ಟೇ.